ನಮಸ್ತೆ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಆ್ಯಂಡ್ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ. ಇವತ್ತು PUC ಸೆಕೆಂಡ್ ಇಯರ್ ಫಸ್ಟ್ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯೆಟ್. ಈ ಪೋಯಮ್ ಮೇಲೆ ನಾನು ನನಗೆ ತಿಳಿದಂಥ 1 ಮಾರ್ಕ್ ಕ್ವೆಶನ್ಸ್ಗಳನ್ನ ಮಾಡ್ಕೊಂಡೇನೆ. ಅವುಗಳಿಗೆ ಆನ್ಸರ್ಸ್ ಅನ್ನು ಕೂಡ ಬರೆದೇನೆ. ತಾವೆಲ್ಲ ಪೋಯಮ್ ಅನ್ನ ಸರಿಯಾಗಿ ಓದ್ಕೊಳ್ರಿ. ನಾನು ಪೋಯಮ್ ಎಕ್ಸ್ಪ್ಲನೇಷನ್ ಮಾಡಿ ಲೈನ್ ಬೈ ಲೈನ್ ಡಿಟೇಲ್ ಟೀಚಿಂಗ್ ಮಾಡೇನೆ ಈ ರೋಮಿಯೋ ಜೂಲಿಯೆಟ್ ಅನ್ನ. ಆ ವಿಡಿಯೋನ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಅಪ್ಲೋಡ್ ಮಾಡೇನೆ. ಅದನಂತರ ಅದಕ್ಕೆ ಸಂಬಂಧಿಸಿರ್ತಕ್ಕಂಥ 1 ಮಾರ್ಕ್ ಕ್ವೆಶನ್ಸ್ಗಳನ್ನ ಚೂಸ್ ಮಾಡ್ಕೊಂಡೇನೆ. ಅವುಗಳಿಗೆ ಆನ್ಸರ್ಸ್ ಕೂಡ ಬರೆದೇನೆ. ಇವುಗಳನ್ನ ಇಲ್ಲಿ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಅಪ್ಲೋಡ್ ಮಾಡೇನೆ. ಅಲ್ಲೇ ಟೀಚ್ ಮಾಡ್ತೇನೆ. ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ ಇಲ್ಲೇ ಟೆಸ್ಟ್ ಮಾಡ್ತೇನೆ. 1 ಮಾರ್ಕ್ ಕ್ವೆಶನ್ಸ್ 2025-26 ಈ ವರ್ಷ ಏನದಲ್ಲ. 1 ಮಾರ್ಕ್ ಕ್ವೆಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರ್ತಾವೆ. ಬಟ್ ನನಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ತೆಗೆಯೋದು ನನಗೆ ಲೇಟ್ ಆಗ್ತೈತಿ. ಒಂದು ಕ್ವೆಶನ್ ಕೊಟ್ಟು 1 ರೈಟ್ ಆನ್ಸರ್ ಇಟ್ಟು 3 ರಾಂಗ್ ಆನ್ಸರ್ ಇಟ್ಟು 2 ರಾಂಗ್ ಆನ್ಸರ್ ಇಟ್ಟು ಅದು ನನಗೆ ಆಗೋದಿಲ್ಲ. ಟೈಮ್ ನನಗೆ ಅಷ್ಟಿಲ್ಲ. ನೇರವಾಗಿ ಒಂದು ಕ್ವೆಶನ್ ಅದಕ್ಕೆ ಏನು ಆನ್ಸರ್ ಉಳಿದದ್ದು 2 ಕೊಡ್ಲಿ 3 ಕೊಡ್ಲಿ ರಾಂಗ್ ಆನ್ಸರ್ ಕೊಟ್ಟಿರ್ತಾರ. ಅದನ್ನ ಯಾಕೆ ನಾನು ಬರ್ಲಿಕ್ಕೆ ಹೋಗ್ಲಿ. ಕ್ವಶನ್ ಕೇಳೋ ಟೈಪ್ ಏನದಲ್ಲ ಸ್ವಲ್ಪ ಚೇಂಜ್ ಮಾಡೇನೆ. ಮ್ಯಾಟ್ರ್ ಎಲ್ಲ ಕವರ್ ಆಗ್ತದ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಕೊಡ್ತಾರ ಅವರು. ನಾನು 1 ಮಾರ್ಕ್ ಕ್ವಶನ್ಸ್ ಅನ್ನ ಮಾಡೇನೆ. ನೀವು ಅದನ್ನ ಎಕ್ಸಾಮ್ ಒಳಗೆ ಅದನ್ನ ಆ ರೀತಿ ಇದನ್ನ ನೀವು ಮ್ಯಾಟ್ರ್ ಓದ್ಕೊಂಡು ಪರ್ಫೆಕ್ಟ್ ಮಾಡ್ಕೊಂಡ್ರೆ ಅಂದ್ರೆ ಕೇಳೋ ರೀತಿ ಯಾವ್ದಾರ ಇದ್ರ ಸಹಿತ ನೀ ಆನ್ಸರ್ ಮಾಡಕ ಅನುಕೂಲ ಆಗ್ತದ. ಅರ್ಥ ಮಾಡ್ಕೊಂಡ್ರೆ ಆ ಉದ್ದೇಶದಿಂದ ನನಗದು ಬಹಳ ಲೇಟ್ ಆಗೋದ್ರಿಂದ ಟೈಮ್ ಹೆಚ್ಚು ತಗೊಳ್ಳೋದ್ರಿಂದ ನಾ ಏನ್ ಮಾಡೀನಿ ಈ ತರ ಮಾಡೇನಿ. ಬಟ್ ಎಕ್ಸಾಮ್ದಲ್ಲಿ ಈ ತರ ಬರೋದಿಲ್ಲ. ಕನ್ಫ್ಯೂಸ್ ಆಗ್ಬೇಡ್ರಿ. ಕ್ವಶನ್ ಪೇಪರ್ ಫಾಲೋ ಮಾಡ್ರಿ. ಈ ತರ ಹೂ ಈಸ್ ದ ಪೋಯೆಟ್ ಅಂತ ಕೊಟ್ಟು 4 ಜನ ಪೋಯೆಟ್ ಆಪ್ಷನ್ಸ್ ಕೊಡ್ತಾರೆ. ಅದರಾಗ ಒಂದು ವಿಲಿಯಂ ಶೇಕ್ಸ್ಪಿಯರ್ ಕೊಟ್ಟಿರ್ತಾರೆ. ಎಕ್ಸಾಮ್ದಲ್ಲಿ ಹಿಂಗೆ ಕೊಟ್ಟಿರ್ತಾರೆ. ಮತ್ತ ತಪ್ಪು ತಿಳ್ಕೊಬೇಡ. ಆದರೆ ನನಗೆ ಇನ್ನೂ 3 ಜನ ಹೆಸರು ಬರ್ಕೊಂಡು ಕುಂದಿರ್ಬೇಕಲ್ಲ ಇಲ್ಲೇ. ನನಗೆ ಟೈಮ್ ಇಲ್ಲ, ನನಗಾಗೋದಿಲ್ಲ. ಅದಕ್ಕೆ ನಾನು ಈ ರೀತಿ ಮಾಡೀನಿ. ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತೈತಿ. ಇದು 4 ಉಳಿದದ್ದು ರಾಂಗ್ ಆನ್ಸರ್ ಕೊಟ್ರೇನು ಕೊಡದಿದ್ರೇನು. ಎಕ್ಸಾಮ್ದಲ್ಲಿ ಈ ತರ ಕೇಳೋದಿಲ್ಲ. ಎಕ್ಸಾಮ್ದಲ್ಲಿ ಕೇಳುವ ರೀತಿ ಬೇರೆ ಇರ್ತದ. ಹಿಂಗೊಂದು ಕ್ವಶನ್ ಕೊಟ್ಟು 3 ಆಪ್ಷನ್ಸ್ ಕೊಟ್ಟಿರ್ತಾರೆ. 1 ರೈಟ್ ಆಪ್ಷನ್ ಇರ್ತದ, ಉಳಿದ 2 ರಾಂಗ್ ಆಪ್ಷನ್ ಇರ್ತವೆ. ಒಂದೊಂದ್ಸರಿ 4 ಆಪ್ಷನ್ ಕೊಟ್ಟಿರ್ತಾರ ಅಂತ ಅನಿಸ್ತದೆ ನನಗೆ. 3-4 ಆಪ್ಷನ್ ಕೊಟ್ಟಿರ್ತಾರೆ. ಕರೆಕ್ಟ್ ಆಗಿ ನನಗೆ ನೆನಪು ಬರ್ತಾ ಇಲ್ಲ. ಓಕೆ, ಆದ್ರೆ ನಾನು ಹಂಗೆ ಮಾಡಿಲ್ಲ. ಬರೀ ನೋಡೋಣ ಕ್ವಶನ್ಸ್. ಹೂ ಈಸ್ ದ ಪೋಯೆಟ್? ಆನ್ಸರ್ ಪೋಯೆಟ್ ಅಂದ್ರೆ ಈ ರೋಮಿಯೋ ಜೂಲಿಯೆಟ್ ಪೋಯಮ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಅಲ್ಲಿವು. ಹಾಗಾಗಿ ಹೂ ಈಸ್ ದ ಪೋಯೆಟ್ ಅಂದ್ರೆ ಪೋಯೆಟ್ ಆಫ್ ರೋಮಿಯೋ ಜೂಲಿಯೆಟ್ ಅಂದಂಗಾರೆ ಅದು. ಆನ್ಸರ್ ವಿಲಿಯಂ ಶೇಕ್ಸ್ಪಿಯರ್. ಸೆಕೆಂಡ್ ಕ್ವಶನ್, ಹೂ ಆರ್ ದ 2 rival families? ಆನ್ಸರ್ ದ ಮಾಂಟೆಗ್ಯೂಸ್ ಅಂಡ್ ದ ಕ್ಯಾಪುಲೆಟ್ಸ್. ಕ್ವಶನ್ ನಂಬರ್ 3, ವಿಚ್ ಸಿಟಿ ಡಿಡ್ ಜೂಲಿಯೆಟ್ ಲಿವ್ ಇನ್? ಈ ಕ್ವಶನ್ ಹಿಂಗಾರ ಕೇಳ್ಬೋದು. ವಿಚ್ ಸಿಟಿ ಡಿಡ್ ದ ಮಾಂಟೆಗ್ಯೂಸ್ ಅಂಡ್ ಕ್ಯಾಪುಲೆಟ್ಸ್ ಲಿವ್ ಇನ್? ಹಿಂಗಾರ ಕೇಳ್ಬೋದು. ಆನ್ಸರ್ ವೆರೋನಾ. ವಿಚ್ ಕಂಟ್ರಿ ಅಂತ ಕೇಳಿದ್ರೆ ಇಟಾಲಿ. ಕ್ವಶನ್ ನಂಬರ್ 4, ವಿಚ್ ಫ್ಯಾಮಿಲೀಸ್ ಡು ರೋಮಿಯೋ ಅಂಡ್ ಜೂಲಿಯೆಟ್ ಬಿಲಾಂಗ್ ಟು? ರೋಮಿಯೋ ಆನ್ಸರ್ ರೋಮಿಯೋ ಬಿಲಾಂಗ್ಸ್ ಟು. ಕ್ವಶನ್ಸ್ ಎಲ್ಲ ಪ್ರೆಸೆಂಟ್ನಾಗ ಮಾಡೇನಿ ಫ್ರೆಂಡ್ಸ್. ಪ್ರೆಸೆಂಟ್ನಾಗ ಮಾಡ್ಬೋದು, ಪಾಸ್ಟ್ನಾಗ ಮಾಡ್ಬೋದು. ಇದನ್ನ ಪ್ರೆಸೆಂಟ್ನಾಗ ಮಾಡ್ಬೇಕಾಗ್ತೈತಿ. ಇದನ್ನ ಹೂ ಆರ್ ದ 2 rival families ಅಂತ ಕೇಳ್ಬೋದು. ವಿಚ್ ಸಿಟಿ ಡಿಡ್ ಅಂತ ಮಾಡಿ ನೋಡಿದ್ರಲ್ಲೇ. ಇದನ್ನ ಡಸ್ ಅಂತ ಮಾಡಬಹುದು. ಒಂದ ಪಾಸ್ಟ್ ಆಗೈತ್ರಿ.
ಇದು ಸ್ವಲ್ಪ ಒಂಚೂರು ಒಂದು ಪಾಸ್ಟ್ ಮಾಡೀನಿ. ಹೂ ಹೋಸ್ಟೆಡ್ ಇದೊಂದು ಪಾಸ್ಟ್ ಮಾಡೀನಿ. ಬಂದವಾಡ್ರಿ ಅಲ್ಲೆಲ್ಲ ಪಾಸ್ಟ್ ಬಂದವ, ಪ್ರೆಸೆಂಟ್ ಬಂದವ, ಎರಡೂ ಕೇಳ್ಬೋದ್ರಿ. ಅದಕ್ಕೆ ಹಂಗತೆ ಆಗೈತೆ. ಅದು ಮೇಂಟೈನ್ ಪಾಸ್ಟ್ ಮಾಡ್ಬೇಕಂತ ಮಾಡಿದ್ದೆ. ಒಂದಿಷ್ಟು ಪ್ರೆಸೆಂಟ್ ಆಗ್ಯಾವ, ಒಂದಿಷ್ಟು ಪಾಸ್ಟ್ ಆಗ್ಯಾವ. ಚೂರು ನೀವೇನು ಹಂಗೇನು ಇದು ಮಾಡ್ಕೋಬೇಡ್ರಿ. ಪಾಸ್ಟನ್ನು ಕೇಳ್ಬೋದು, ಪ್ರೆಸೆಂಟನ್ನು ಕೇಳ್ಬೋದ್ರಿ. ಕ್ವಶನ್ನು ಪಾಸ್ಟನ್ನು ಕೇಳ್ಬೋದು, ಪ್ರೆಸೆಂಟನ್ನು ಕೇಳ್ಬೋದು, ಏನು ತೊಂದರೆ ಇಲ್ರಿ. ಪಾಸ್ಟ್ನ ಕೇಳಿದ್ರೆ ಪಾಸ್ಟ್ನಾಗ ಬರ್ರಿ, ಪ್ರೆಸೆಂಟ್ನಾಗ ಕೇಳಿದ್ರೆ ಪ್ರೆಸೆಂಟ್ನಾಗ ಬರ್ರಿ. ನಾನಂತೂ ಒಂದು ಫ್ರೇಸ್ನ ಕೊಟ್ಟಿನಿ, ಕಂಪ್ಲೀಟ್ ಸೆಂಟೆನ್ಸ್ನ ಕೊಟ್ಟಿಲ್ಲ. ನೀವು ಬೇಕಾದ್ರೆ ಕಂಪ್ಲೀಟ್ ಸೆಂಟೆನ್ಸ್ ಕೊಡ್ಬೋದು, ಅಥವಾ ಒಂದು ಫ್ರೇಸ್, ಒಂದು ವರ್ಡ್, ಒಂದು ಸೆಂಟೆನ್ಸ್ ಬರಿಬೋದು ಅಂತ ಐತಿ. ಆಪ್ಷನ್ಸ್ ನಿಮಗಂತೂ ಆಪ್ಷನ್ ಇರ್ತಾವೆ, ಏನು ತೊಂದರೆ ಇಲ್ರಿ. ಓಕೆ ಫ್ರೆಂಡ್ಸ್, ಆಯ್ತನ್ರಿ. ಹೂ ಇಸ್ ದ ಪೋಯೆಟ್? ವಿಲಿಯಂ ಶೇಕ್ಸ್ಪಿಯರ್. ಹೂ ಆರ್ ದ ಟೂ ರೈವಲ್ ಫ್ಯಾಮಿಲೀಸ್? ದ ಮಾಂಟೆಗ್ಯೂಸ್ ಅಂಡ್ ದ ಕ್ಯಾಪುಲೆಟ್ಸ್. ವಿಚ್ ಸಿಟಿ ಡಿಡ್ ಜೂಲಿಯಟ್ ಲಿವ್ ಇನ್? ವೆರೋನಾ. ವಿಚ್ ಕಂಟ್ರಿ ಈಸ್ ವೆರೋನಾ ಇನ್ ಇಟಾಲಿ? ಇಲ್ಲ, ನಾನು ಹಂಗ ಬರ್ದಿಲ್ಲ, ಹಂಗ ಹೇಳಿದೆ. ಫೋರ್ತ್ ಕ್ವಶನ್, ವಿಚ್ ಫ್ಯಾಮಿಲೀಸ್ ಡೂ ರೋಮಿಯೋ ಅಂಡ್ ಜೂಲಿಯಟ್ ಬಿಲಾಂಗ್ ಟು? Romeo belongs to the Montagues and Juliet belongs to the Capulets. Question number 5. Who hosted a grand supper, grand party? Answer, old Lord Capulet. Question number 6. Why did Romeo attend the party? Answer, to see Rosalind. 7th question. How did Romeo attend the party? Answer, in disguise. Question number 8. Where did Romeo see Juliet? In the party hall particularly. Party hall ಹೋದ್ಮೇಲೆ ಜೂಲಿಯಟ್ ಎಲ್ಲಿದ್ದನ್ನು ರೋಮಿಯೋ ಕಂಡ? Answer, on the dance floor. Question number 9. Who teaches the torch to burn bright? Juliet. Question number 10. Who hangs upon the cheek of night? Answer, Juliet. Question number 11. Who is like a rich jewel in an Ethiop's ear? Answer, Juliet. Question number 12. Whose beauty is too rich for yours? Answer, Juliet's beauty. Question number 13. Whose beauty is too dear for earth? Answer, Juliet's beauty. Question number 14. Who is a snowy dove? Answer, Juliet. Question number 15. Who are the crows? Answer, Juliet's fellow dancers. Question number 16. Who is a yonder lady over her fellows? Answer, Juliet. Question number 17. What does measure done mean? Answer, dance over. Dance arranged by Lord Capulet. ಟೆಕ್ಸ್ಟ್ ಬುಕ್ ನಾಗ ಹಂಗೈತು ಒಂದು, ಅಥವಾ ಮೊನ್ನೆಲ್ಲೋ ಒಂದು ಕಡೆ ಕೊಟ್ಟಿದ್ರು ಅದನ್ನು. ಡ್ಯಾನ್ಸ್ ಓವರ್, ಮೆಜರ್ಡ್ ಮೀನ್ಸ್ ಡ್ಯಾನ್ಸ್ ಓವರ್. ಕ್ವಶನ್ ನಂಬರ್ 18. ಹೂ ವಾಂಟ್ಸ್ ಟು ಟಚ್ ಜೂಲಿಯಟ್ಸ್ ಹ್ಯಾಂಡ್ಸ್? ಆನ್ಸರ್, ರೋಮಿಯೋ. ಕ್ವಶನ್ ನಂಬರ್ 19. ಹೂಸ್ ಹ್ಯಾಂಡ್ಸ್ ಆರ್ ರಿವ್ಡ್? ಆನ್ಸರ್, ರೋಮಿಯೋಸ್ ಹ್ಯಾಂಡ್ಸ್. ಕ್ವಶನ್ ನಂಬರ್ 20. Why did Romeo want to touch Juliet's hands? Answer, to make his rude hands blessed. Question number 21. Who sees true beauty that night? Answer, Romeo. Question number 22. Who does true beauty refer to? Answer, Juliet. Question number 23. What or whom does Juliet invite? Answer, night and Romeo. ಅಂತಾಳಕ್ಕೆ ಕಮ್ ನೈಟ್ ಕಮ್ ನೈಟ್ ಕಮ್ ರೋಮಿಯೋ ಅಂತಾಳ. ಕಮ್ ನೈಟ್ ಕಮ್ ರೋಮಿಯೋ ಅಂತಾಳ. ಮೊದಲ ನೈಟ್ ಅಂತಾಳ, ನೈಟ್ ಬಂದ್ರೆ ರೋಮಿಯೋನು ಬರ್ತಾನ, ರೋಮಿಯೋನು ಬಾ ಅಂತಾಳ. ಹಿಂಗಾಗಿ ಅದಕ್ಕೆ ನಾನು ವಾಟ್ ಅಂತಂದ್ರೆ ನೈಟ್, ಹೂಮ್ ಅಂದ್ರೆ ರೋಮಿಯೋ. ಆದರೂ ನೈಟ್ ಹೆಚ್ಚು ಚಲೋ ಆಗ್ತೈತಿ. 24 ಕ್ವಶನ್ ನಂಬರ್. ಹೂ ಈಸ್ ಲೈಕ್ ಡೇ ಇನ್ ನೈಟ್?
is like day and night? Answer Romeo. Question number 25. Who could lie upon the wings of night? Answer Romeo. Question number 26. Who is like new snow on a raven's back ಅಂತ ಐತಿ, ಅದು ಇರಬಹುದು ಇರ್ಲಿಕ್ಕಿಲ್ಲ. Who is like a new snow on a raven's back? Answer Romeo. Question number 27. How does Juliet describe night? Answer gentle night, loving night, black broad night. Question number 28. When does Juliet want Romeo to be cut into little stars? Answer after her death. Question number 29. What does face of heaven refer to? Answer the sky. Question number 30. Who will make the face of heaven so fine? Answer Romeo. Question number 31. What will make the face of heaven so fine? Who will make the face of heaven so fine andre Romeo. What will make the face of heaven so fine antandre little stars. Adhe little stars when Romeo was cut. Question number 32. The whole world will be in love with dash. Answer fill up the blank. Answer night. Question number 33. How does Juliet describe sun? Answer garish sun. Question number 34. People will pay no worship to dash. Answer fill up the blank. Answer garish sun. Last question 35. Question number beauty too dear for earth. ಇದೊಂದು ಪೋಯಮ್ದಲ್ಲಿ ಬಂದಿರತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್. ಇದು ನಂದೊಂದು ಕ್ವಶನ್ ಏನಾಗೈತೆ ಅಂದ್ರೆ, ಇದು ಒಂದು ಕ್ವಶನ್ 35 ನಂಬರ್ ಮಾಡಿದ್ರ ಸಲುವಾಗಿ 34 ಆಗಿತ್ತು. ಮಿಡಲ್ ಬಂದದ್ದನ್ನು ಲಾಸ್ಟ್ ಬಂದದ್ದು ಇದು ಒಂದು ಕ್ವಶನ್. ಅದರ್ವೈಸ್ ಏನದಲ್ಲ, ಉಳಿದ ಕ್ವಶನ್ ಎಲ್ಲ ಪ್ರಾಪರ್ ಸೀಕ್ವೆನ್ಸ್ ಬಂದವ್ರಿ. ಪೋಯಮ್ದಾಗ ಮ್ಯಾಟ್ರ್ ಹೆಂಗೆ ಬಂದದ ಹಂಗೆ ಕ್ವಶನ್ ತಕೊಂತ ಬಂದೇನೆ. ಇದು ಒಂದು ಕ್ವಶನ್ ಮಿಡಲ್ ಬರ್ಬೇಕಾದ್ದು ಲಾಸ್ಟ್ ಬಂತಿದು. ಬ್ಯೂಟಿ ಟು ಡಿಯರ್ ಫಾರ್ ಅರ್ತ್. ಹಿಯರ್ ಡಿಯರ್ ಮೀನ್ಸ್ ಅಂತ ಐತಲ್ಲ, ಟು ಡಿಯರ್ ಅಂತ ಒಂದು ಲೆಸನ್ ಅದಾರೆ, ಹೌದಾ? ಹಂಗ ಡಿಯರ್ ಅಂದ್ರೆ ಏನು? ಬ್ಯೂಟಿ ಟು ಡಿಯರ್ ಫಾರ್ ಅರ್ತ್. ಡಿಯರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಡಿಯರ್ ಅಂದ್ರೆ ಕಾಸ್ಟ್ಲಿ. ಆನ್ಸರ್ ಕಾಸ್ಟ್ಲಿ. ಕಾಸ್ಟ್ಲಿ ಆರ್ ಎಕ್ಸ್ಪೆನ್ಸಿವ್ ಅಂತ ಮೀನಿಂಗ್. ವಿದ್ಯಾರ್ಥಿಗಳೇ, ಎಸ್ ಇದೊಂದು ಸಣ್ಣ ವಿಡಿಯೋ ಬಟ್ ವ್ಯಾಲ್ಯೂಬಲ್ ಐತಿ ಅಂತ ಅನ್ಕೊಂಡೇನಿ. ಇದೇ ತರಹ ಮಾಡ್ತೀನಿ ಇದೇ ತರ ಮಾಡ್ತಿರ್ತೇನೆ. PUC ಫಸ್ಟ್ ಇಯರ್ ಲೆಸನ್ಸ್ ಮಾಡ್ತೇನೆ ರೀ, PUC ಸೆಕೆಂಡ್ ಇಯರ್ ಲೆಸನ್ಸ್ ಮಾಡ್ತಿರ್ತೀನಿ. ವಾಚ್ ಮಾಡ್ಕೊಂತ ಇರ್ರಿ, ಸಬ್ಸ್ಕ್ರೈಬ್ ಆಗ್ರಿ ನಿಮ್ಮ ಫ್ರೆಂಡ್ಸ್ಗೆ. 10th ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ, 10th ಟೀಚಿಂಗ್ ಅಂತೂ ಮಾಡ್ತೀನಿ, ಕ್ವಶನ್ ಬಿಡಿಸ್ತೇನೆ ಎಲ್ಲೋ ಗೊತ್ತಿಲ್ಲ. ಅದಕ್ಕೇನದಲ್ಲ, ಎಸ್ ತಾವೆಲ್ಲ ವಿಡಿಯೋ ವಾಚ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವೇಟ್ ಮಾಡ್ರಿ. ಆಗಾಗ ಸ್ವಲ್ಪ ನನಗೆ ಅನುಕೂಲತೆಗೆಲ್ಲ ಅಪ್ಲೋಡ್ ಮಾಡ್ತಿರ್ತೀನಿ, ತಮಗೆಲ್ಲ ನೋಟಿಫಿಕೇಶನ್ಸ್ ಬರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ತಮಗೆ ನೋಟಿಫಿಕೇಶನ್ ಬರ್ತವೆ, ಹುಡುಕ್ಬೇಕಾದ ಅವಶ್ಯಕತೆ ಇಲ್ಲ. ಇವತ್ತೊಂದೇನೋ ಹಾಕ್ಯಾರ ಸರ್, ಇಂಗ್ಲಿಷ್ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಂದೇನೋ ಹಾಕಿದೆ, ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಂದೇನೋ ಹಾಕಿದೆ ಅಂತ ನಿಮಗೆ ನೋಟಿಫಿಕೇಶನ್ಸ್ ಬರ್ತವೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗಲಿ. 10th ಲೆಸನ್ ಮಾಡಿ ನೋಡ್ರಿ, ಎಲ್ಲ 10th ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, CBSE, ಆಮೇಲೆ PUC ಫಸ್ಟ್ ಇಯರ್ದು, ಆಮೇಲೆ PUC ಸೆಕೆಂಡ್ ಇಯರ್ದು ಮಾಡಿ. ಡೆಫಿನೆಟ್ಲಿ ನನಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಅದ. ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ತಕ್ಕಂಥದ್ದನ್ನೇ ಹಾಕ್ತೇನೆ. ಸ್ಟಡಿ ಮಾಡ್ಬೇಕು, ಮತ್ತೆ ಸ್ಟಡಿ ಮಾಡಿದ್ರೆ ಸ್ಕೋರ್ ಆಗುತ್ತೆ. ಸುಮ್ಮನೆ ಸ್ಕೋರ್ ಆಗಕ್ಕೆ ಏನು ಮಂತ್ರ ಮಾಡೋದೈತ್ರಿ? ಇಲ್ಲ, ನಾನು ತಿಳಿಸ್ಕೊಡ್ತೀನಿ, ಹೆಲ್ಪ್ ಮಾಡ್ತೀನಿ, ಫಾಲೋ ಮಾಡ್ರಿ, ಸ್ಕೋರ್ ಮಾಡ್ರಿ. See you in the next video. Thank you for watching.